ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿನಿ ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕ್, ಶಾಲಾ ಆಡಳಿತ ಮಂಡಳಿಯಿಂದ ಸನ್ಮಾನ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದ ಸಮೀಪವಿರುವ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ಚಿಕ್ಕದಾಸರಹಳ್ಳಿ ಗ್ರಾಮದ ಮೂರ್ತಿ ಮತ್ತು ವನಚಾಕ್ಷಿ ಮಗಳಾದ ಸಮನ್ವಿತ ಎಂವಿ ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 622 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ 4ನೇ ರ್ಯಾಂಕ್ ಪಡೆದು ತನ್ನ ತಂದೆ ತಾಯಿಗೆ, ತಾಲೂಕಿಗೆ ಹಾಗೂ ತಾನು ಓದಿದ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಗೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾದ ಶಾಲೆಯ ಎಲ್ಲಾ ಮಕ್ಕಳಿಗೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಶಾಲಾ ಆವರಣದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಉತ್ತೀರ್ಣರಾದ ಎಲ್ಲಾ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕರಾದ ಎನ್ ದೇವರಾಜ್ ರವರು, ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕ್ ಪಡೆದ ನಮ್ಮ ಶಾಲೆಯ ಸಮನ್ವಿತ ವಿದ್ಯಾರ್ಥಿನಿ ಜೊತೆಯಲ್ಲಿ ನಮ್ಮ ಶಾಲೆಯಲ್ಲಿ 30 ವಿದ್ಯಾರ್ಥಿಗಳಿದ್ದು ಅದರಲ್ಲಿ 17 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿರುವುದು ತುಂಬಾ ಖುಷಿಯಾಗಿದೆ. ಜೊತೆಯಲ್ಲೇ ನಮ್ಮ ಶಾಲೆಗೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಂತಹ ಸಮನ್ವಿತರವರಿಗೆ ಹಾಗೂ ಅವರ ತಂದೆ ತಾಯಿಗೆ ಮತ್ತು ಶಾಲೆಯ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. 625ಕ್ಕೆ 622 ಅಂಕ ಬರುವುದು ಸುಲಭದ ವಿಷಯವಲ್ಲ. ಯಾಕೆಂದ್ರೆ ನಾವೆಲ್ಲ ಜಸ್ಟ್ ಪಾಸ್ ಆದ್ರೆ ಸಾಕು ಎಂದು ದೇವರಿಗೆ ನಮಸ್ಕಾರ ಹಾಕುತ್ತಿದ್ದೆವು. ಹಾಗಾಗಿ ಹಳ್ಳಿಯಲ್ಲಿ ಓದಿದ ವಿದ್ಯಾರ್ಥಿನಿ ನಮ್ಮ ಶಾಲೆಗೆ ಹಾಗೂ ರಾಜ್ಯಕ್ಕೆ ಹೆಸರು ತಂದಿದ್ದಾರೆ. ಹಾಗಾಗಿ ಎಲ್ಲರಿಗೂ ಗೌರವಿಸುತ್ತಿದ್ದೇನೆ ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಕರಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ ಇದೇ ದಿನ ರ್ಯಾಂಕ್ ಬರುವ ಹಾಗೆ ಮಾಡಿಕೊಡಿ, ಹಳ್ಳಿ ಮಕ್ಕಳಿಗೆ ಒಂದು ಮಾದರಿ ಮಾಡಿಕೊಡಿ ಎಂದು ಕೇಳಿಕೊಳ್ಳುತ್ತಾ ಇದೇ ರೀತಿ ನಮ್ಮ ಶಾಲೆಗೆ ದೇವರ ಆಶೀರ್ವಾದ ಇರಲಿ ಎಂದು ಶುಭ ಹಾರೈಸಿದ್ರು. ಜೊತೆಗೆ ಹಾಗೆ ಏನು ನಮ್ಮಲ್ಲಿ 30 ಮಕ್ಕಳಿದ್ರು ಅದರಲ್ಲಿ 17 ಮಕ್ಕಳು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ. ತುಂಬ ಖುಷಿಯಾಗಿದೆ. ಜೊತೆಯಲ್ಲಿ ಈಗ ನಮ್ಮ ಶಾಲೆಗೆ ಒಂದು ಹೆಮ್ಮೆ ತಂದಿದ್ದಾರೆ ಸಮನ್ವಿತ. ಹಾಗಾಗಿ ಅವರಿಗೆ ಅವ್ರ ತಂದೆ ತಾಯಿಗೆ ಜೊತೆಗೆ ನಮ್ಮ ಎಲ್ಲ ಟೀಚರ್ಸ್ಗೂ ಒಂದೇ ವಹಿಸ್ತೀವಿ. ಜೊತೆಯಲ್ಲಿ ಏನು ಇವತ್ತು 525ಗೆ 522 ಕಳಿಸಿದ್ರೆ ಸುಲಭ, 622 ಬರೋದು ಸುಲಭ ವಿಷಯ. ಯಾಕಂದ್ರೆ ನಾವೆಲ್ಲ ನೆಕ್ಸ್ಟ್ ಪಾಸ್ ಸಾಕಂತ ದೇವರಿಗೆ ನಮಸ್ಕಾರ ಆಗ್ತಾ ಇದ್ದೀವಿ. ಇದು ಸೆಕೆಂಡ್ ಕ್ಲಾಸ್ ಅಲ್ಲ, ನೆಕ್ಸ್ಟ್ ಪಾಸ್ ಆದರೆ. ಹಾಗಾಗಿ ಇವತ್ತು ಹಳ್ಳಿಯಲ್ಲಿ ಓದಿ ಮಗು ಇವತ್ತು ನಮ್ಮ ಶಾಲೆ ತುಂಬ ರಾಜ್ಯಕ್ಕೆ ಹೆಸರು ತಂದಿದ್ದಾರೆ. ಹಾಗಾಗಿ ಎಲ್ಲರೂ ಗೌರವಿಸ್ತೀನಿ. ಹಾಗಾಗಿ ಏನು ಇವತ್ತು ನಮ್ಮ ಶಾಲೆಯಲ್ಲಿ ಓದುತ್ತ ಮಕ್ಕಳೆಲ್ಲರೂ ಮುಂದಿನ ದಿನಗಳಲ್ಲಿ ಸಮೃದ್ಧ ಒಂದು ಮಾದರಿ ಇಟ್ಕೊಂಡು ನಾವು ಒಂದು ರ್ಯಾಂಕ್ ಬರಬೇಕಂತ ಬಂದಿದ್ದಾರೆ. ಜೊತೆಯಲ್ಲಿ ಹಾಗಾಗಿ ಇವತ್ತು ಸಂಬಂಧಿತ ಒಬ್ಬರಿಗೆ ಫಸ್ಟ್ ಏನು ಪ್ರೋತ್ಸಾಹಿತ ಮನೆಯಲ್ಲಿ ಸನ್ಮಾನ ಮಾಡಬೇಕು ಅಂದ್ಕೊಂಡಿದ್ವಿ. ಬೇಡ ಶಾಲೆ ಕರ್ಬೋದು ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗಿದೆ ಅಂತೇಳಿ ಯಾರು ಎಲ್ಲರ ಮಕ್ಕಳಿಗೇನು ಯಾರು ಡಿಸ್ಟಿಂಕ್ಷನ್ ಎಲ್ಲರ ಮಕ್ಕಳಿಗೆ ಇವತ್ತು ಸನ್ಮಾನ ಮಾಡಬೇಕಂತೇಳಿ ತಂದಿದ್ದೀವಿ. ಮಕ್ಕಳಿಗೆ ಎಲ್ಲ ಪೋಷಕರು ಬಂದಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಂತೋಷ ತುಂಬ ಇದೆ. ಹಾಗಾಗಿ ಮುಂದಿನ ಇದೇ ಥರ ನಮ್ಮ ಟೀಚರ್ಸ್ ಕೇಳ್ಕೊತೀವಿ, ಇದೇ ಥರ ರ್ಯಾಂಕ್ ಬರೋದು ಮಾಡಿಕೊಡಿ, ದಯವಿಟ್ಟು ಹಳ್ಳಿ ಮಕ್ಕಳಿಗೆ ಒಂದು ಮಾದರಿ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಇದೇ ಥರ ನಮ್ಮ ಶಾಲೆಗೆ ದೇವರ ಆಶೀರ್ವಾದ ಇದೆ ಅಂತ ದೇವರಲ್ಲಿ ಕೇಳ್ಕೊತೀವಿ. ವಿದ್ಯಾರ್ಥಿನಿ ಸಮನ್ವಿತ ಮಾತನಾಡಿ, ನಾನು LKGಯಿಂದ SSLCವರೆಗೆ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ನನಗೆ ಉತ್ತಮ ವಿದ್ಯಾಭ್ಯಾಸ ಕಲಿಸಿಕೊಟ್ಟ ಶಾಲಾ ಶಿಕ್ಷಕರಿಗೆ, ಪೋಷಕರಿಗೆ ಹಾಗೂ ಶಾಲಾ ಆಡಳಿತ ಮಂಡಳಿಗೆ ಧನ್ಯವಾದಗಳು ತಿಳಿಸಿ ತಾನು ಡಾಕ್ಟರ್ ಆಗುವ ಗುರಿ ಹೊಂದಿದ್ದೇನೆ ಎಂದು ತಿಳಿಸಿದರು. ಈ ದಿನ ನಾನು ಈ ಶಾಲೆಗೆ ಬರಲು ಕಾರಣವೇನೆಂದರೆ ಸನ್ಮಾನವನ್ನು ಏರ್ಪಡಿಸಿರುವುದರಿಂದ ಈ ಶಾಲೆಗೆ ಬಂದಿದ್ದೇನೆ. ಎಲ್ಲ ನನ್ನ ಸಹಪಾಠಿಗಳಿಗೆ ಕೂಡ ಇವರು ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೂ ಈಗ SSLC ಓದುತ್ತಿರುವ ಮಕ್ಕಳಿಗೆ ಏನು ಹೇಳಬೇಕಂದ್ರೆ ಅವರು ಯಾವಾಗ ತುಂಬ ಚೆನ್ನಾಗಿ ಓದಿ ನಂತರನೇ ಅವರು ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳಿ ಅಂತ ಆಶಿಸ್ತಾರೆ. ನಮ್ಮ ಶಾಲೆಯಲ್ಲಿ ಮ್ಯಾನೇಜ್ಮೆಂಟು ಮತ್ತು ಟೀಚರ್ಸು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಏನೇನು ಬೇಕಾಗಿತ್ತು ಓದೋದಕ್ಕೆ ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ. ಏನಾಗಬೇಕು ಅಂದ್ಕೊಂಡಿದ್ದೀಯ ನೀನು? ಡಾಕ್ಟರ್ ಮತ್ತು IAS.
ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಅರಿಕೆರೆ ಮುನ್ರಾಜು, ಬಸವಾಪಟ್ನ ನಾಗೇಂದ್ರ, ದೊಡ್ಡದಾಸರಹಳ್ಳಿ ಮುನಿರಾಜು, ಸುರಕಾಯಿಲಹಳ್ಳಿ ನರಸಿಂಹಪ್ಪ, ಶಿಕ್ಷಕ ಮೂರ್ತಿ, ಶಿಕ್ಷಕಿ ವನಜಾಕ್ಷಿ ಹಾಗೂ ಶ್ರೀಲಕ್ಷ್ಮಿ ವಿದ್ಯಾನಿಕೇತನ ಶಾಲೆಯ ಶಿಕ್ಷಕಿಯರು, ಸಿಬ್ಬಂದಿ ವರ್ಗ, ಶಾಲೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ನಾನು ಒಳ್ಳೆ ಮಾರ್ಕ್ಸ್ ತೆಗೆಯೋದಕ್ಕೆ ಟೀಚರ್ಸ್ ಕಾರಣ ಆಗಿದ್ದಾರೆ. ನಾನು ಬಹೇಟ್ ಮಾಡ್ತಾ ಇರಲಿಲ್ಲ. ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಬೇಕು. ಕಾನ್ಸೆಪ್ಟ್ ಅರ್ಥ ಆದರೆ ಯಾವ ಥರ ಕ್ವಶನ್ ಕೊಟ್ಟರು ಆನ್ಸರ್ ಮಾಡ್ತೀನಿ. ಸ್ವಲ್ಪ ಮಾತಾಡಿ. ಟೀಚರ್ಸ್ಗೆ ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಇರಬೇಕು. ನಾನು ಇಷ್ಟು ಒಳ್ಳೆ ಮಾರ್ಕ್ಸ್ ತೆಗೆಯೋದಕ್ಕೆ ಕಾರಣ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಹಾಗೂ ಟೀಚರ್ಸ್. ನಾನು ತುಂಬ ಮೋಟಿವೇಟ್ ಮಾಡಿದ್ದಾರೆ. ಎಕ್ಸಾಮ್ ಇನ್ನೂ ದೂರ ಇದೆ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಡೈಲಿ ನಾವು ಟೀಚರ್ಸ್ ಎಷ್ಟು ಪಾಠ ಮಾಡಿರ್ತಾರೋ ಅದನ್ನ ಅವತ್ತೇ ಓದ್ಕೋಬೇಕು. ಏನನ್ನೂ ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಆದರೆ ಒಳ್ಳೆ ಮಾರ್ಕ್ಸ್ ತೆಗಿಯೋದಕ್ಕಾಗಲ್ಲ. ನಮ್ಮ ಸ್ಕೂಲ್ ಟೀಚರ್ಸ್ ತುಂಬ ಎಫರ್ಟ್ ಹಾಕಿದ್ದಾರೆ. ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಎಫರ್ಟ್ ಹಾಕಿದ್ದಾರೆ ನಮ್ಗೆ ಒಳ್ಳೆ ಟೀಚರ್ಸ್ ಕೊಡೋದಕ್ಕೆ. ಥ್ಯಾಂಕ್ ಯು ಟು ಎವ್ರಿವನ್. ಇದರ ಒಂದು ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಒಂದು ಶಾಲೆಯಲ್ಲಿ ಎಲ್ಲ SSLCಯಲ್ಲಿ 2024-25ನೇ ಸಾಲಿನಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಈ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಒಂದು ಸ್ಫೂರ್ತಿ ಸಿಗಲಿ, ಒಂದು ಪ್ರೇರಣೆ ಸಿಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಈ ಶಾಲೆಯ ಆಡಳಿತ ಮಂಡಳಿಯವರು ಮತ್ತು ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಪೋಷಕರ ಸಹಭಾಗಿತ್ವದೊಂದಿಗೆ ಈ ಕಾರ್ಯಕ್ರಮವನ್ನು ಈ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನನ್ನ ಮಗಳು ಈ ಒಂದು 625ಕ್ಕೆ 622 ಅಂಕಗಳನ್ನು ಪಡೆದು ಇಡೀ ತಾಲೂಕಿಗೆ ಮತ್ತು ರಾಜ್ಯಕ್ಕೆ ಒಂದು ಹೆಸರನ್ನು ತಂದುಕೊಟ್ಟಿದ್ದಾಳೆ. ಇದರ ಹಿಂದೆ ಎಲ್ಲ ಶಿಕ್ಷಕರ ಒಂದು ಪರಿಶ್ರಮ ಇದೆ, ಈ ಒಂದು ಆಡಳಿತ ಮಂಡಳಿಯ ಪರಿಶ್ರಮ ಇದೆ, ಹಾಗೂ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವರ ಸಹಪಾಠಿಗಳು ಮತ್ತು ಪೋಷಕರು ಮತ್ತು ಎಲ್ಲ ಸುತ್ತಮುತ್ತಲಿನ ಜನರು ಸಹ ಈ ಒಂದು ನನ್ನ ಮಗಳ ಮೇಲೆ ಒಂದು ಪ್ರಭಾವವನ್ನು ಬೀರಿ ಈ ಒಂದು ಉತ್ತಮ ಅಂಕಗಳನ್ನು ಗಳಿಸೋದಕ್ಕೆ ಒಂದು ಸಹಕಾರಿಯಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಈ ಆಡಳಿತ ಮಂಡಳಿಯವರಿಗೆ, ಎಲ್ಲ ಶಿಕ್ಷಕರಿಗೆ ಮತ್ತು ಎಲ್ಲ ಒಂದು ಪೋಷಕರಿಗೆ ಮತ್ತು ಅವರ ಸಹಪಾಠಿಗಳಿಗೆ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬರುತ್ತೆ ತಮ್ಮ ಮಗಳದು ಅಂತ? ನನ್ನ ಮಗಳ ಮೇಲೆ ನನಗೆ ಕಾನ್ಫಿಡೆಂಟ್ ಇತ್ತು. 625ಕ್ಕೆ 625 ಅಂಕಗಳು ಬರುತ್ತೆ. ಏಕೆಂದರೆ ಸಣ್ಣ ಸಣ್ಣ ಒಂದು ದೋಷಗಳನ್ನು ಮಾಡಿದರು, ಬಟ್ ಆ ಉತ್ತರಗಳನ್ನು ಬರೆದಿದ್ದಾಳೆ. 625 ಬರಬೇಕಾಗಿತ್ತು, ರಿವ್ಯಾಲ್ಯೂಷನ್ಗೆ ಹಾಕಿದ್ವಿ. ಅದು ನಮ್ಮ ನಿರೀಕ್ಷೆಗೆ, ನಾನು ಇಟ್ಕೊಂಡಿದ್ದೆ ನಿರೀಕ್ಷೆ, ಆ ನಿರೀಕ್ಷೆಯನ್ನು ಅವಳು ಸಕ್ಸಸ್ ಮಾಡಿದ್ದಾಳೆ. ಸರ್ ನಿಮ್ಗೆ ಏನು ಅನಿಸ್ತಾ ಇದೆ ಸರ್ 627 ಬಂದಿರೋದಕ್ಕೆ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಮಗಳು ಈ ಒಂದು ಸಾಧನೆಯನ್ನು ಮಾಡಿರೋದಕ್ಕೆ ತುಂಬ ಖುಷಿ ಆಗ್ತದೆ. ಅಂದರೆ ಮುಂದೆ ಇನ್ನೂ ಇಲ್ಲಿಗೆ ಆಗಲ್ಲ, ಮುಂದೆ ಅವಳು ಒಂದು ಒಳ್ಳೆಯ ಕೋರ್ಸನ್ನು ಸೆಲೆಕ್ಟ್ ಮಾಡಿ ಈ ಒಂದು UPSC ಈ ಒಂದು ಎಕ್ಸಾಮಿನೇಷನಲ್ಲಿ ಸೆಲೆಕ್ಷನ್ ಆಗಿ ಒಬ್ಬ ಏನು IAS ಪಾಸ್ ಮಾಡಬೇಕಂತಕ್ಕಂಥ ಒಂದು ಆಸೆ ನನಗಿದೆ. ಯಾಕೆಂದರೆ ನಾವು ಮಾಡೋಕ್ಕಾಗಿಲ್ಲ, ನಮ್ಮ ಮಕ್ಕಳಾದ್ರ ಒಂದು ಆಸೆಯನ್ನು ಈಡೇರಿಸಲಿ, ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿ ಒಂದು ಸಮಾಜ ಸೇವೆಯನ್ನು ಮಾಡಲಿ, ಒಬ್ಬ ನಿಷ್ಠಾವಂತ ಅಧಿಕಾರಿಗೆ ಸೇವೆಯನ್ನು ಮಾಡಲಿ ಅನ್ನುವಂಥ ಒಂದು ಗುರಿಯನ್ನು, ಆಸೆಯನ್ನು ನಾನು ಇಟ್ಕೊಂಡಿದ್ದೀನಿ. ಆ ಆಸೆಯನ್ನು ನನ್ನ ಮಗಳು ಈಡೇರಿಸ್ತೀನಿ ಅಂತ ಹೇಳಿದ್ದಾರೆ. ನೀವು ಶಾಲೆಯ ವಿದ್ಯಾಭ್ಯಾಸ ಜೊತೆಗೆ ಮನೇಲಿ ನಾನು ಹೇಳ್ಕೊಡ್ತಾ ಇದ್ದೀರಾ ಮಕ್ಕಳಿಗೆ? ನಾವು ಸಹ ಮಕ್ಕಳಿಗೆ ಗೈಡ್ ಮಾಡ್ತಾ ಇದ್ದೀವಿ. ನಮ್ಮ ಮಿಸ್ಸಸ್ಸು ಇಲ್ಲಿ ಟೀಚರ್ ಆಗಿದ್ದರು. ಮನೆಯಲ್ಲಿ ನಾನು ಅವ್ರಿಗೆ, ಯಾಕೆಂದರೆ ಪುಸ್ತಕ ಒಂದೇ ಅಲ್ಲ, ಆ ಪುಸ್ತಕದ ಜೊತೆಗೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ನಮ್ಮಲ್ಲಿರುವಂಥ ಕೆಲವು ಏನು ಟೀಚರ್ಸ್ ಇರ್ಬೋದು, ಆನ್ಲೈನ್ ಕ್ಲಾಸಸ್ಸು ಅವಳು ಮೊಬೈಲಲ್ಲೂ ಸರ್ಚ್ ಮಾಡ್ಕೊಳ್ಳೋರು. ಏನೇನು ಡೌಟ್ಸ್ ಬಂದರೂ ಅದನ್ನು ಅವಳೇ ಸ್ಮಾರ್ಟ್ ಕ್ಲಾಸ್ ಏನು ನಮ್ಮಲ್ಲಿ TV ಇತ್ತು, ಅದರಲ್ಲಿ ಸರ್ಚ್ ಮಾಡಿ ಉತ್ತರಗಳನ್ನು ಹುಡ್ಕೊಳ್ತಾ ಇದ್ಲು. ಮತ್ತು ಟೀಚರ್ಸ್ ಜೊತೆಗೆ ಡಿಸ್ಕಸ್ ಮಾಡ್ತಾಯಿದ್ಲು, ಏನೇ ಡೌಟ್ಸ್ ಇದ್ದರೆ ಫೋನ್ ಮಾಡ್ತಾಯಿದ್ಲು. ಮತ್ತು ಇಲ್ಲಿ ಶಿಕ್ಷಕರ ಜೊತೆಗೆ ಚರ್ಚೆಯನ್ನು ಮಾಡಿ ಅವುಗಳನ್ನು ಬಗೆಹರಿಸ್ಕೊಳ್ತೀವಿ. ಸೊ ನೀವು ಸರ್ಕಾರಿ ಶಾಲೆಯ ಶಿಕ್ಷಕರಾಗಿ ಅದು ಖಾಸಗಿ ಶಾಲೆಗೆ ಹಾಕಿದ್ದೀರಾ ಮಗುನ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೊದಲಿಂದಲೂ ಅವರ ಏನು ತಾಯಿ ಇಲ್ಲೇ ಶಿಕ್ಷಕರಾಗಿದ್ದರು. ನಿಟ್ಟಿನಲ್ಲಿ ಈಗ ನನ್ನ ಮಗನನ್ನು ನಮ್ಮ ಒಂದು ಶಾಲೆಗೆ ನಾನು ಸೇರಿಸ್ಕೊಂಡಿದ್ದೆ. ಇವಳು ಕೇಳಿದೆ, ಆದರೆ ಅವಳು ನಾನು ಇಲ್ಲೇ ಓದಿರೋದ್ರಿಂದ ನಾನು ಇಲ್ಲೇ ಇರ್ತೀನಿ, ನಮ್ಮ ತಾಯಿ ಇಲ್ಲೇ ಇದ್ದಾಳೆ, ನಾನು ಇಲ್ಲೇ ಮಾಡ್ತೀನಿ ಅಂತ. ಬಟ್ ಅವಳು ನಮ್ಮ ಶಾಲೆಯಲ್ಲೇ ನಾನು ಓದಿಸ್ಬೇಕಂತ ನನ್ನ ಆಸೆ ಇತ್ತು. ಬಟ್ ಒತ್ತಾಯ ಮಾಡಬಾರ್ದು ಅನ್ನುವಂಥ ಒಂದು ಇದರಲ್ಲಿ ಇಲ್ಲೇ ಬಿಟ್ಟು. ಸರಿ ಸರ್. ಈ ದಿನ ನಾವು ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ
ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ 2025-26ನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಸಹ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಎಕ್ಸ್ಪೆಷಲಿ ನನ್ನ ಮಗಳು, ನಾನು ಇಲ್ಲಿ ಕನ್ನಡ ಶಿಕ್ಷಕರಾಗಿ 12 ವರ್ಷಗಳಿಂದ ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನಗೆ ಈಕೆ 8ನೇ ಬ್ಯಾಚ್ ಸ್ಟೂಡೆಂಟ್ ಆಗಿ ನನ್ನ ಮಗಳಾಗಿ ರಾಜ್ಯಕ್ಕೆ 4ನೇ ಸ್ಥಾನ ಪಡ್ಕೊಂಡು ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ನಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾಳೆ. ಹಾಗೂ ನಮಗೂ ಸಹ ತುಂಬ ಖುಷಿ ಪಡ್ತಕ್ಕಂತಹ ರೀತಿಯಲ್ಲಿ ಅಂಕಗಳನ್ನು ಗಳಿಸಿದ್ದಾಳೆ. ಮತ್ತು ಹಾಗೆ ಎಲ್ಲ ಮಕ್ಕಳು ಸಹ ಪ್ರಯತ್ನ ಪಟ್ಟಿದ್ದಾರೆ. ಕೆಲವೊಂದು ತಪ್ಪಿನಿಂದ ಅಂಕಗಳು ಗಳಿಸದೇ ಇರ್ಬೋದು, ಆದರೆ ನಮ್ಮ ಮಕ್ಕಳು ಎಲ್ಲ ಮಕ್ಕಳು ನಮ್ಮ ದೃಷ್ಟಿಯಲ್ಲಿ ಒಳ್ಳೆ ಅಂಕಗಳನ್ನು 620 ಮೇಲೆ ಗಳಿಸಿದ್ದಾರೆ ಅನ್ನುವಂತಹ ಸಂತೃಪ್ತಿಯನ್ನು ಪಡ್ಕೊಂಡಿದ್ದೀವಿ ಎಲ್ಲ ಮಕ್ಕಳಿಂದಾಗಿ. ಹಾಗೆ ತಂದೆ ತಾಯಿಗೆ ಹೇಳೋದು ಏನು ಅಂತಂದರೆ, ಇನ್ಫ್ರಾಸ್ಟ್ರಕ್ಚರ್ ನೋಡಿ ಶಾಲೆಗೆ ಮಕ್ಕಳನ್ನ ಸೇರಿಸ್ಬೇಡಿ. ಎಲ್ಲಿ ಸಂಸ್ಕಾರ ಒಳ್ಳೆ ವಿದ್ಯಾಭ್ಯಾಸ ಕಲಿಸ್ತಾರೋ ಅಲ್ಲಿ ಸೇರಿಸಿ. ತುಂಬ ವ್ಯಾನ್ ಫೆಸಿಲಿಟೀಸ್ ಇರುತ್ತೆ. ಮತ್ತು ಶಿಕ್ಷಕರು ಹೈಫೈ ಆಗಿದ್ದಾರೆ, ಆಡಳಿತ ಮಂಡಳಿ ಆಗಿದ್ದಾರೆ, ಸ್ಕೂಲ್ ಬಿಲ್ಡಿಂಗ್ ಈ ಥರ ಇದೆ, ಆ ಥರ ಇದೆ. ಇಂತಹ ಒಂದು ಪರಿಸ್ಥಿತಿಗೆ ಮೋಹಕರಾಗದೆ ಅಲ್ಲಿ ವಿದ್ಯಾಭ್ಯಾಸ ಇದೆಯಾ, ಒಳ್ಳೆ ಶಿಕ್ಷಕರು ಇದ್ದಾರಾ, ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ನೀಡ್ತಾ ಇದ್ದಾರಾ, ಮಕ್ಕಳಿಗೆ ಸಂಸ್ಕಾರ ಕಲಿಸ್ತಾ ಇದ್ದಾರಾ, ಹೆಣ್ಣು ಮಕ್ಕಳಿಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರಾ, ದಯವಿಟ್ಟು ಇದನ್ನ ಯಾಕೆ ಪ್ರತಿಯೊಬ್ಬ ಪೋಷಕರು ಸಹ ಇದನ್ನ ಗಮನಿಸಬೇಕು ಅಂತ ತಿಳ್ಕೊತೀವಿ. ಈಗೆಲ್ಲ ಮಕ್ಕಳು ಹಾಳಾಗಿರ್ತಕ್ಕಂಥದ್ದು ಮೊಬೈಲ್ಗಳಿಂದ. ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು 99% ಯಾವುದೇ ರೀತಿಯಾಗಿ ಮೊಬೈಲ್ ನೋಡೋದಕ್ಕೆ ಚಾನ್ಸೇ ಇಲ್ಲ. ಮನೆಯಲ್ಲೂ ಆಗಿರ್ಬೋದು, ನಾವು ಮನೆಯಲ್ಲೂ ಪೇರೆಂಟ್ಸ್ಗೂ ಹೇಳಿರ್ತೀವಿ, ಯಾವುದೇ ಕಾರಣಕ್ಕೂ ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ಶಿಕ್ಷಕರು ಯಾವುದರಲ್ಲೂ ಕೊರತೆ ಇಲ್ಲ, ಆ ಮಕ್ಕಳಿಗೆ ತೃಪ್ತಿ ಆಗೋ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತೀವಿ, ದಯವಿಟ್ಟು ಮೊಬೈಲ್ ಫೋನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ಕೊಂಡು ಬಂದಿರೋದಕ್ಕೆ ನಮ್ಮ ಮಕ್ಕಳು ಈಗ ನಮ್ಮ ಹೆಣ್ಣು ಮಕ್ಕಳು ನಮ್ಮ ತಾಲ್ಲೂಕಿಗೆ ಒಂದು ಉತ್ತಮ ರೀತಿಯ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಹಾಗೆ ರಾಜ್ಯ ಮಟ್ಟದಲ್ಲೂ ಸಹ 4ನೇ ಸ್ಥಾನ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ತನ್ನ ಮಗಳು ಜಾಸ್ತಿ ಮಾರ್ಕ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ಏನು ವಿಶೇಷವಾಗಿ ಏನಾದರೂ ನೋಡಿದ್ರಾ? ನಾನು ನನ್ನ ಮಗಳಿಗೆ ಒಂದು ಪ್ರಶ್ನೆಗೂ ಸಹ ನನ್ನ ಮನೆಯಲ್ಲಿ ಡಿಸ್ಕಷನ್ ಮಾಡೇ ಇಲ್ಲ. ನಾನು ಸ್ಕೂಲಲ್ಲಿ ಮಕ್ಕಳಿಗೆ ಏನು ಹೇಳ್ಕೊಟ್ಟಿದ್ದೀನೋ ಅದನ್ನೇ ನನ್ನ ಸಬ್ಜೆಕ್ಟಲ್ಲಿ, ನನ್ನ ವಿಷಯದಲ್ಲಿ, ಕನ್ನಡ ವಿಷಯದಲ್ಲಿ 600 ಅಂದರೆ 120 ಮೇಲೆ 22 ಮಕ್ಕಳು ಬಂದಿದ್ದಾರೆ. 22 ಮಕ್ಕಳು ಬಂದಿದ್ದಾರೆ ಅಂದರೆ ಸ್ಪೆಷಲ್ ಆಗಿ ನನ್ನ ಮಗಳಿಗೆ ನಾನು ವಿದ್ಯಾಭ್ಯಾಸ ಹೇಳ್ಕೊಟ್ಟಿಲ್ಲ, ಎಲ್ಲ ಮಕ್ಕಳಿಗೂ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ಒಳ್ಳೆ ಅಂಕಗಳು ಗಳಿಸಿದ್ದಾರೆ.